ಅವ್ರಿಗೆ ಸಿಗ್ತಿರೋ ಸಪೋರ್ಟ್ಗೆ ಅವ್ರ ಆಟ ಸರಿ ಇದೆ ಅಂತ ಅನಿಸ್ತಿದ್ಯಾ ಅಥವಾ ಇಲ್ಲ, ನನಗೆ ಒಂದು ಬಿಗ್ ಬಾಸ್ ಅಂತ ಬಂದಾಗ ಆ ಒಂದು ಹೈಪ್ ಇದ್ದೇ ಇರುತ್ತೆ. ಆ ಹೈಪಲ್ಲಿ ಒಂದಷ್ಟು ಜನ ಕೆಲವ್ರನ್ನ ತುಂಬ ತಲೆ ಮೇಲೆ ಹೊತ್ಕೊಂಡು ಮೆರಿತಾರೆ. ಅದು ಲಾಸ್ಟ್ ಸೀಸನಲ್ಲೂ ಆಗಿದೆ. ನೀವು ಡ್ರೋನ್ ಪ್ರತಾಪ್ ಅವ್ರ ವಿಷಯ ತಗೊಂಡ್ರು, ಡ್ರೋನಿಗೆ ಏನಾದ್ರು ಯಾರು ಕೆಟ್ಟಾಗಿ ಮಾತಾಡಿದ್ರೆ ಅಲ್ಲಿ 1,00,000 ಕಾಮೆಂಟ್, 1,00,000 ಲೈಕ್, ಅಲ್ಲಿ ಹೋಗಿ ಒಂದಷ್ಟು ಕಾಮೆಂಟ್ಸ್ ಅದೆಲ್ಲ ಇರ್ತಾ ಇತ್ತು. ಸೊ ಅದು ಕೆಲವರು ಅದೃಷ್ಟ ಗಳಿಸ್ಬಿಡ್ತಾರೆ ಆ ರೀತಿ. ಮೋಸ್ಟ್ಲಿ ಅವ್ರ ಕಾಮಿಡಿ ಜನಕ್ಕೆ ಇಷ್ಟ ಆಗ್ತಾ ಇರ್ಬೋದು. ನಾವು ಅಲ್ಲಿ 24 ಅವರು ಆ ಕಾಮಿಡಿ ಕೇಳಿ ನಮ್ಗೆ ಇರಿಟೇಟ್ ಆಗ್ತಾ ಇರುತ್ತೆ. ಗಿಲ್ಲಿ ಮತ್ತೆ ಎಲ್ಲರನ್ನೂ ಇನ್ನೊಬ್ಬರನ್ನ ಹಂಗಿಸಿ ಕಾಮಿಡಿ ಮಾಡ್ತಾ ಇರ್ತಾನೆ. ಅದು ಓವರ್ ಆದಾಗ ನಮ್ಮ ಕೈಯಲ್ಲಿ ಬೈಸ್ಕೊತಿದ್ದ, ಮತ್ತು ಅದನ್ನೇ ಹಂಗೆ ಪ್ಯಾಚಪ್ ಮಾಡ್ತಿದ್ದ. ಆಚೆ ಕಡೆ ಏನು ಮಾಡೋಕ್ಕಾಗಲ್ಲ. ಜನ ಇಷ್ಟಪಟ್ಟಿದ್ದಾರೆ ಅಂದರೆ ಅವ್ರಿಗೇನೋ ಕಾಮಿಡಿ ಇಷ್ಟ ಆಗಿರ್ಬೋದು, ಅಥವಾ ಆ ಒಂದು ಸಿಂಪ್ಲಿಸಿಟಿ ಇಷ್ಟ ಆಗಿರುತ್ತೆ, ಅವ್ರ ಭಾಷೆ ಇಷ್ಟ ಆಗುತ್ತೆ, ಆ ಮಂಡ್ಯ ಸ್ಲ್ಯಾಂಗು ಅದೆಲ್ಲ. ನಮ್ಮ ಹುಡುಗ ಅಪ್ಪ, ನಮ್ಮನೆ ಹುಡುಗ ಅನ್ನೋ ಥರ ಫೀಲ್ ಆಗಿಬಿಡುತ್ತೆ ಅದು. ಸೊ ಅದಕ್ಕೆ ಅವ್ರು ಪ್ರೀತಿ ಗಳಿಸ್ಕೊಂಡಿದ್ದಾರೆ. ಪ್ರೀತಿ ಗಳಿಸ್ಕೊಂಡಿರೋದ್ರ ಬಗ್ಗೆ ನಾನು ಪ್ರಶ್ನೆ ಮಾಡಲ್ಲ. ಅದು ಏನೂ ಮಾಡೋಕ್ಕಾಗಲ್ಲ. ಏನೋ ಇಷ್ಟ ಆಗಿಬಿಡ್ತಾರೆ ಕೆಲವರು. ಬಟ್ ಅದರಿಂದ ಆಚೆಗೆ ನನಗೆ ಏನನ್ಸುತ್ತೆ ಅಂದರೆ ಅದೇ ಅದು ಬರೀ ಕಾಮಿಡಿನೇ. ಗಿಲ್ಲಿ ಟಾಸ್ಕು ಕೂಡ ಏನು ಚೆನ್ನಾಗಿ ಆಡಲ್ಲ ಗಿಲ್ಲಿ. ಕಬಡ್ಡಿ ಅಂತ ಅಂದರೆ ಒಂದು 2 ನಿಮಿಷ ನಾವು ಅವ್ರನ್ನ ಡಿಫೆಂಡ್ ಮಾಡಬೇಕಾದ್ರೆ 10 ಸೆಕೆಂಡಿಗೆ ಓಡ್ ಬಂದುಬಿಟ್ಟಿರ್ತಾನೆ. ಎಲ್ಲರೂ ಆಡ್ಕೋತಾನೆ, ಅವನದು ನಾವು ಚೆನ್ನಾಗಿ ಆಡ್ಕೊಳ್ತಾ ಇರ್ತೀನಿ. ಸೊ ಆ ಥರ ಅವನು ಒಂದು ಟಾಸ್ಕ್ ಆಡಲ್ಲ. ಅವನಿಗೆ ನಾನು ಸೊಂಟ ಇಲ್ಲ ಅಂತ ರೇಗಿಸಿದ್ದೆ. ಅವನಿಗೆ ಬ್ಯಾಲೆನ್ಸ್ ಟಾಸ್ಕ್, ಅವನು ಎಲ್ಲಿರ್ತಾನೆ ಆ ಟಾಸ್ಕ್ ಎಲ್ಲ ಸೋತಿದ್ದೆ, ಪಕ್ಕಾ ಸೋಲದೆ ಆ ಟೀಮು. ಯಾಕಂದರೆ ಒಂದು ಬಜ್ಜಿ ಸನ್ರಿಚ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ದು ಒಂದು ಟಾಸ್ಕ್ ಕೊಟ್ಟಿದ್ರೆ, ಅಲ್ಲಿ ನನ್ನ ಟೀಮಿಗೆ ಇದ್ದಾಗ ಇಲ್ಲಿ ಯಪ್ಪ ನನಗೆ ಅದು ಮುಗಿಯೋ ಅಷ್ಟರಲ್ಲಿ ತಲೆ ಕೆಟ್ಟೋಯ್ತು. ಅವನು ಬಾರೋ ಒಂದು ಇದು ಮೆಣಸಿನ್ಕಾಯಿ ಬಜ್ಜಿಗೆ ಕಟ್ ಮಾಡಿಕೊಡೋ, ಇಲ್ಲ ಏನಾದರೂ ಮಾಡೋ ಅಂದರೆ, ಇಲ್ಲ ನಂಗೆ ಬಜ್ಜಿ ಕೊಡು ಫಸ್ಟು, ನನಗೆ ಬಜ್ಜಿ ಕೊಡು, ಬರೀ ತಿನ್ನೋದ್ರಲ್ಲೇ. ಆ ಬಜ್ಜಿ 2 ಕೊಟ್ಟ ಮೇಲೆ ಮತ್ತು ಕೇಳ್ತಲ್ಲ, 2 ಬಜ್ಜಿ ಕೊಟ್ಬಿಡು, ನಾನು ಸೈಲೆಂಟ್ ಆಗಿದೆ. ಬಜ್ಜಿ ಕೊಟ್ಟರೆ ಇಲ್ಲ, ಅಲ್ಲೋಗೋದು ತಿನ್ಕೊಂಬರ್ದು, ಈ ಬಜ್ಜಿ ಚೆನ್ನಾಗಿಲ್ಲ, ಟೀಮ್ನ ಬಿಟ್ಕೊಡೋದು. ನನಗೆ ಆ ಎಣ್ಣೆ ಬೇರೆ ಕುದಿಯೋ ಎಣ್ಣೆ ಮೈ ಮೇಲೆ ಬಿದ್ದುಬಿಟ್ರೆ ಕರಿಯರ್ಗಳು ಹೊಟ್ಟೋಗುತ್ತೆ ಎಲ್ಲರದು.